ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೊಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಯ ವಿಷಯವಾಗಿ ಬಂದಿದ್ದೇನೆ. ಸೊ ಇದೆಲ್ಲ ಗ್ರೂಪ್ ಸಿ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ನಡೀತಾ ಇರೋದು. ಸೊ ಇದೆಲ್ಲ ಪರ್ಮನೆಂಟ್ ಜಾಬ್ಸ್ ಅಂತಾನೆ ಹೇಳ್ಬೋದು. ಪರ್ಮನೆಂಟ್ ಜಾಬ್ಸ್ಗೆ ಒಳ್ಳೆ ವೇತನ ಶ್ರೇಣಿ ಸಿಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಬೆನಿಫಿಟ್ಸ್ ಕೂಡ ಇದೆ. ಪೆನ್ಷನ್ ಬೆನಿಫಿಟ್ಸು ಮತ್ತು ಬೇರೆ ಬೇರೆ ಎಜುಕೇಷನಲ್ ಬೆನಿಫಿಟ್ಸ್ಗಳು, ಮತ್ತು ಬೇರೆ ಬೇರೆ ಥರ ಇನ್ಶೂರೆನ್ಸ್ಗಳ ಬೆನಿಫಿಟ್ಸ್ಗಳು. ಸೊ ಎಲ್ಲ ರೀತಿಯಂಥ ಬೆನಿಫಿಟ್ಸ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ. ಇದು ಪರ್ಮನೆಂಟ್ ಜಾಬ್ಸ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಈ ಒಂದು ಹುದ್ದೆ ಓಪನಿಂಗ್ ಇರುವಂಥದ್ದು ಸೊ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯಂಥ ಫಿಸಿಕಲ್ ಟೆಸ್ಟ್ ಇರೋದಿಲ್ಲ ಇದಕ್ಕೆ. ಸೊ ಡೈರೆಕ್ಟ್ ಸ್ಕಿಲ್ ಟೆಸ್ಟ್ ಮತ್ತು ರಿಟರ್ನ್ ಟೆಸ್ಟ್ ಮೇಲೆ ರೆಕ್ರೂಟ್ಮೆಂಟ್ ಮಾಡುವಂಥದ್ದು ಅಂತಾನೆ ಹೇಳ್ಬೋದು. ಇದಕ್ಕೆ ಫೀಸ್ ಕೂಡ ಇಲ್ಲ, ಅಪ್ಲಿಕೇಶನ್ ಫೀಸ್ಗೆ. ಅದು ಬನ್ನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತಾ ಹೋಗೋಣ. ಎಲ್ಲರೂ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ನೋಡೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಎಂಪ್ಲಾಯ್ಮೆಂಟ್ ನೋಟಿಸ್ ಬಂದಿರುವಂಥದ್ದು. ನೋಡಿ, ಇಲ್ಲಿ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಫಾಲೋಯಿಂಗ್ ಪೋಸ್ಟ್ ಅಂತ ಹೇಳಿ ಕೇಳಿದ್ದಾರೆ ಭಾರತೀಯ ನಾಗರಿಕರಿಂದ. ಸೊ ಈ ಒಂದು ಪೋಸ್ಟ್ಗೆ ಕರೆದಿದ್ದಾರೆ. ಸೊ ಎಲ್ಲಿ ಅಂತಂದ್ರೆ ನೋಡಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹರಾಡೂನ್ ಅಂತ ಹೇಳಿ. ಸೊ ಇದೊಂದು ಒಳ್ಳೆ ಅವಕಾಶ. 10th 12th ಪಾಸ್ ಆಗಿರೋರ್ಗಂತೂ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಕುಕ್ ಸ್ಪೆಷಲ್ ಅಂತ ಹೇಳಿ ಕರೆದಿರುವಂಥದ್ದು. ನೋಡಿ, ವೇತನ ಶ್ರೇಣಿ ಬಂದು 19,000ದಿಂದ 63,000 ಕೂಡ ವೇತನ ಶ್ರೇಣಿ ಇದೆ. ನೋಡಿ, ಒಟ್ಟು ಎಷ್ಟಿದೆ, ಒಟ್ಟು 12 ಪೊಸಿಷನ್ಸ್ಗಳನ್ನ ಕೊಟ್ಟಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ ರಿಸರ್ವೇಷನ್ಸ್ಗಳು ಎಷ್ಟೆಷ್ಟಿದೆ ಅಂತ ಹೇಳಿ. ಸೊ ಅದನ್ನ ನೀವು ನೋಡ್ಕೊಬೇಕಾಗತ್ತೆ ರಿಸರ್ವೇಷನ್ಸ್ಗಳು. ನೋಡಿ, ಒಟ್ಟು 12 ಪೋಸ್ಟ್ಗಳಿಗೆ ಕರೆದಿರುವಂಥದ್ದು. ಇದಕ್ಕೆ ನೋಡಿ, ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದೆ ಸಾಕು. ಮಸ್ಟ್ ಹ್ಯಾವ್ ನಾಲೆಜ್ ಆಫ್ ಇಂಡಿಯನ್ ಕುಕ್ಕಿಂಗ್ ಆ್ಯಂಡ್ ಪ್ರೊಫಿಷಿಯನ್ಸಿ ಇನ್ ಟ್ರೇಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾರು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೋ ಅದೇನು ಕಲ್ತ್ಕೊಂಡೇ ಬಿಡ್ಬೋದು. ಇವಾಗ ಯೂಟ್ಯೂಬಲ್ಲಿ ನೋಡೋದು ಕಲಿಬೋದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಸೊ ಅವರು ಇದಕ್ಕೆ ಅಪ್ಲೈ ಮಾಡಿ ಪ್ರಯತ್ನ ಪಡ್ಬೋದು. ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು, ಅಷ್ಟೇ ಕೇಳಿರೋದು. 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದು, ಸೊ ಇಂಡಿಯನ್ ಕುಕಿಂಗ್ ಬಗ್ಗೆ ನಾಲೆಜ್ ಇತ್ತು ಅಂತಂದರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ನೋಡಿ, ಇಲ್ಲಿ VH OH ಆ್ಯಂಡ್ HH ಅಂತ ಹೇಳಿ ರಿಸರ್ವೇಷನ್ಸ್ಗಳಲ್ಲಿ ಕೊಟ್ಟಿರ್ತಾರೆ. ಅಂದರೆ ಈ ಎಲ್ಲ ಹುದ್ದೆಗಳಲ್ಲೂ ಒಂದು ಹುದ್ದೆ ಮಾತ್ರ ಇದಕ್ಕೆ ನಾವು ರಿಸರ್ವ್ ಮಾಡಿರ್ತೀವಿ ಅಂತ ಹೇಳಿ ಅರ್ಥ. ಸೊ ನೋಡಿ, ಅದು VH OH HH ಅಂದರೆ ಏನು ಅಂತಂದರೆ ನಿಮಗೆ ಇಲ್ಲಿ ಸಿಗುತ್ತೆ, ಈ ಟೇಬಲ್ ಕೆಳಗಡೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. HH ಅಂದರೆ ಹಿಯರಿಂಗ್ ಇಂಪೇರ್ಡ್, ಸೊ ಕಿವಿ ಕೇಳೋದಿಲ್ಲ ಅವ್ರಿಗೆ. ಮತ್ತು OA ಅಂತಂದರೆ ಒನ್ ಆರ್ಮ್, ಅಂದರೆ ಒಂದು ಕೈ ತೊಂದರೆ ಇರೋರಿಗೆ, ಒಂದು ಕಾಲು ತೊಂದರೆ ಇರೋರಿಗೆ. ಸೊ ಅಂತ ಹೇಳಿ ಇಲ್ಲಿ ಲೋ ವಿಷನ್ ಇರುವಂಥವ್ರಿಗೆ, ಈ ಒಂದು ತೊಂದರೆಗಳಿರೋರಿಗೆ ಒಂದೊಂದು ರಿಸರ್ವ್ ಮಾಡಿರ್ತಾರೆ. ಸೊ ಆ ಒಂದು ರಿಸರ್ವೇಷನ್ನ ನೋಡಿಕೊಂಡು ನೀವು ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡ್ತಾರೆ ಅಂತ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಆಮೇಲಿಂದ ಡ್ಯೂಟಿ ಈಸ್ ಇನ್ ಶಿಫ್ಟ್ ಅಂತ ಹೇಳಿ ಕೊಡ್ತಾರೆ. ಸೊ ಆನ್ ದಿಸ್ ಪೋಸ್ಟ್ ಡ್ಯೂಟಿ ಈಸ್ ಇನ್ ಶಿಫ್ಟ್. ಸೊ ಶಿಫ್ಟ್ ಕೆಲಸ ಅಂತ ಹೇಳ್ಬೋದು ಈ ಕುಕ್ಕಿಂಗ್ ಸ್ಪೆಷಲ್. ಸೊ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಈ ರೀತಿ ಶಿಫ್ಟಲ್ಲಿ ಕೆಲಸ ಮಾಡುವಂಥದ್ದು ಮತ್ತು ಅಂತಲೇ ಹೇಳ್ಬೋದು. ಸೊ ಶಿಫ್ಟ್ ಕೆಲಸ ಅಂತ ಹೇಳಿ ಕೂಡ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ನೋಡಿ, ಇಲ್ಲಿ ಕುಕ್ ಸ್ಪೆಷಲ್ಗೆ ಆಲ್ರೆಡಿ ಹೇಳಿದ್ದೀನಿ, SLC ಪಾಸ್ ಆಗಿರಬೇಕು, 10th ಪಾಸ್ ಆಗಿದ್ದು. ಸೊ ಇಂಡಿಯನ್ ಕುಕ್ಕಿಂಗ್ ಬಗ್ಗೆ ನಾಲೆಜ್ ಇತ್ತು ಅಂದರೆ ಸಾಕು. ನೆಕ್ಸ್ಟ್ ನೋಡಿ, ಕುಕ್ IT ಅಂತ ಹೇಳಿ ಕೇಳಿರುವಂಥದ್ದು. ಇದಕ್ಕೂ ಕೂಡ ಅಷ್ಟೇ ಒಂದು ಅದೇ ಲೆವೆಲ್ 2 ವೇತನ ಶ್ರೇಣಿನೇ ಇರುವಂಥದ್ದು. ಇದು ಒಟ್ಟು 3 ಪೊಸಿಷನ್ಸ್ಗೆ ಕರೆದಿರುವಂಥದ್ದು. ಇದು ಕೂಡ 10th ಪಾಸ್ ಆಗಿದೆ ಸಾಕು. ಇದು ಕೂಡ ಇಂಡಿಯನ್ ಕುಕ್ಕಿಂಗ್ ಬಗ್ಗೆ ನಾಲೆಜ್ ಇದ್ದರೆ ಸಾಕು. ಭಾರತೀಯ ವಾಗಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದು. ಸೊ ಭಾರತೀಯರ ಅಡುಗೆಗಳು ಏನೇನಿದೆ ಅಂತ ಹೇಳಿ, ಈ ರೋಟಿಗಳು, ಈ ಸೊಪ್ಪಿನ ಪಲ್ಯಗಳು ಮಾಡುವಂಥದ್ದು. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಾಲೆಜ್ ಇತ್ತು ಅಂತಂದರೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಮತ್ತು ನೋಡಿ, ಡ್ರೈವರ್ ಪೊಸಿಷನ್ಗೂ ಕರೆದಿದ್ದಾರೆ. ಡ್ರೈವರ್ ಪೊಸಿಷನ್ಗೆ ಆರ್ಡಿನರಿ ಗ್ರೇಡ್ ಅಂತ ಹೇಳಿ, ಇದು ಕೂಡ ಲೆವೆಲ್ 2 ಪೊಸಿಷನ್ಸು. ಇದಕ್ಕೆ 10 ಪೊಸಿಷನ್ಸ್ಗೆ ಕರೆದಿರೋಂಥ ಡ್ರೈವರ್ ಪೊಸಿಷನ್ಸ್ಗೆ. ಇದು 10th ಪಾಸ್ ಆಗಿದ್ರೆ ಸಾಕು. ಮತ್ತು ನೋಡಿ, ಇಲ್ಲಿ ಸಿವಿಲಿಯನ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಹೆವಿ ವೆಹಿಕಲ್ಸ್. ಸೊ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳಿಗೆ ಸೊ ಓಡಿಸುವಂಥ ಒಂದು ಡ್ರೈವಿಂಗ್ ಲೈಸೆನ್ಸ್ ಇತ್ತು. ಮತ್ತು ನೋಡಿ, 2 ವರ್ಷ ಡ್ರೈವಿಂಗ್ ವೆಹಿಕಲ್ಸ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. 10th ವಿತ್ ಡ್ರೈವಿಂಗ್ ಲೈಸೆನ್ಸ್ ವಿತ್ 2 years ಎಕ್ಸ್ಪೀರಿಯನ್ಸ್ ಇನ್ ಡ್ರೈವಿಂಗ್. ಸೊ ಅವರು ಇದಕ್ಕೆ ಅಪ್ಲೈ ಮಾಡುವಂಥದ್ದು. ಒಟ್ಟು 10 ಹುದ್ದೆಗಳಿಗೆ ಕರೆದಿರುವಂಥದ್ದು. ನೆಕ್ಸ್ಟ್ ನೋಡಿ, ಬೂಟ್ ಮೇಕರ್ ಅಂತ ಹೇಳಿ ಕರೆದಿರುವಂಥದ್ದು. ಬೂಟ್ ಮೇಕರ್ಗೆ ಆರ್ ರಿಪೇರರ್ ಅಂತ ಹೇಳಿ ಕರೆದಿರುವಂಥದ್ದು. ಇದು ಕೂಡ ಲೆವೆಲ್ 2 ಪೊಸಿಷನ್ಸು. ಇದು ನೋಡಿ, ಒಂದು ಪೋಸ್ಟ್ಗೆ ಕರೆದಿರುವಂಥದ್ದು. ನೋಡಿ, ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದ್ರೆ ಸಾಕು. ಮತ್ತು ನೋಡಿ, ಏಬಲ್ ಟು ಕ್ಯಾರಿ ಆಲ್ ಔಟ್ ಕ್ಯಾನ್ವಾಸ್ ಟೆಕ್ಸ್ಟೈಲ್ಸ್ ಲೆದರ್ ರಿಪೇರ್ ಆ್ಯಂಡ್ ರಿಪ್ಲೇಸ್ಮೆಂಟ್ ಇಕ್ವಿಪ್ಮೆಂಟ್ ಆ್ಯಂಡ್ ಬೂಟ್ಸ್ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈ ಒಂದು ಟೆಕ್ಸ್ಟೈಲ್ಸ್ಗಳನ್ನ, ಬಟ್ಟೆಯ ದಂಡುಗಳನ್ನ, ಸೊ ಬಟ್ಟೆ ದಂಡುಗಳು ಮತ್ತು ಬೇರೆ ಬೇರೆ ಆದಂಥ ಲೆದರ್ ವಸ್ತುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡೋಗಿ ಇಡುವಂಥ ಒಂದು ಸಾಮರ್ಥ್ಯ ಇರಬೇಕು, ಅಷ್ಟೇ ಇದಕ್ಕೇನೆ. ಸೊ ಒಂದು ಪೊಸಿಷನ್ಗೆ ಕರೆದಿರುವಂಥದ್ದು. ಇದು 10th ಪಾಸ್ ಆಗಿದ್ರೆ ಸಾಕು. ಇದು ಕೂಡ ಲೆವೆಲ್ 2 ಪೇ ಇರುತ್ತೆ. ನೋಡಿ, ಇದಕ್ಕೆ LDC ಅಂತ ಹೇಳಿ ಕರೆದಿರುವಂಥದ್ದು, ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿ. ಲೋವರ್ ಡಿವಿಷನ್ ಕ್ಲರ್ಕ್ LDC ಅಂತ. ಇದು ಕೂಡ ಲೆವೆಲ್ 2 ಪೊಸಿಷನ್ನು. 3 ಹುದ್ದೆಗಳಿಗೆ ಕರೆದಿರುವಂಥದ್ದು. ಇದು ನೋಡಿ, 12th ಪಾಸ್ ಆಗಿರ್ಬೇಕು. ಇದಕ್ಕೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಮತ್ತೆ ನೋಡಿ, ಇಂಗ್ಲಿಷ್ ಟೈಪಿಂಗ್ ಬಂದರೆ ಸಾಕು. 35 ಪದಗಳನ್ನ 1 ನಿಮಿಷಕ್ಕೆ ನೀವು ಟೈಪ್ ಮಾಡ್ತೀರಾ ಅಂತಂದರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಇಂಗ್ಲಿಷ್ ಟೈಪಿಂಗ್ ಆರ್
ಹಿಂದಿ ಟೈಪಿಂಗ್, ಇಂಗ್ಲೀಷ್ ಆದರೂ ಬರ್ಬೋದು ಅಥವಾ ಹಿಂದಿ ಆದರೂ ಬರ್ಬೋದು. 35 ಪದಗಳನ್ನ ನಿಮಿಷಕ್ಕೆ ನೀವು ಟೈಪ್ ಮಾಡ್ತೀರಾ ಅಂದರೆ ಈ ಒಂದು ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದು. ನೋಡಿ 12th ಸ್ಟ್ಯಾಂಡರ್ಡ್ ಆಗಿರಬೇಕು ಈ ಒಂದು ಹುದ್ದೆಗೆ, ಕ್ಲರ್ಕ್ ಹುದ್ದೆಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಮಸಾಲ್ಸಿ ಪೊಸಿಷನ್ಗೆ ಕರೆದಿದ್ದಾರೆ. ಸೊ ಇದು ಲೆವೆಲ್ 1 ಗೆ ಪೇ ಇರೋದು. ಈಗ ನೋಡಿ 18,000ದಿಂದ 56,000 ಕೂಡ ವೇತನ ಶ್ರೇಣಿ ಇರುವಂಥದ್ದು. 2 ಹುದ್ದೆಗೆ ಕರೆದಿದ್ದಾರೆ. ನೋಡಿ ಇದಕ್ಕೆ ಮೆಟ್ರಿಕುಲೇಷನ್ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಮತ್ತೆ 1 ವರ್ಷ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಮಸಾಲ್ಸಿಯಾಗಿ 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ಒಟ್ಟು 2 ಹುದ್ದೆಗಳು. ನೆಕ್ಸ್ಟ್ ನೋಡಿ ವೇಟರ್ ಕರೆದಿದ್ದಾರೆ. ಇದು ಕೂಡ ಲೆವೆಲ್ 1 18,000ದಿಂದ 56,000 ವೇತನ ಶ್ರೇಣಿ. 11 ಪೋಸ್ಟ್ಗೆ ಕರೆದಿರುವಂಥದ್ದು. ಇದಕ್ಕೆ ಬರೀ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿ ಸಾಕು. ವೇಟರ್ ಆಗಿ ಎಲ್ಲಾದರೂ 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ. ನೆಕ್ಸ್ಟ್ ನೋಡಿ ಫ್ಯಾಟಿಗ್ ಮ್ಯಾನ್ ಅಂತ ಹೇಳಿ ಕರೆದಿದ್ದಾರೆ. ಇದು ಕೂಡ ಲೆವೆಲ್ 1. ಸೊ 21 ಪೋಸ್ಟ್ಗೆ ಕರೆದಿದ್ದಾರೆ. ಇದಕ್ಕೆ ಮೆಟ್ರಿಕುಲೇಷನ್ ಪಾಸ್ ಆಗಿದ್ರೆ ಸಾಕು. ಮಸ್ಟ್ ಬಿ ಕನ್ವರ್ಟೆಡ್ ವಿತ್ ಡ್ಯೂಟೀಸ್ ಆಫ್ ಫೆಟಿಗ್ ಮೆನ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ 1 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಮಸ್ಟ್ ಬಿ ಕನ್ಸರ್ವೆಂಟ್ ಅಂತ ಹೇಳಿ ಕೇಳಿದ್ರೆ, ಏನು ಕಂಪಲ್ಸರಿ ಏನಿಲ್ಲ. ಈ ಫೆಟಿಗ್ ಮೆನ್ ಅಂದ್ರೆ ಏನು, ಅದ್ರ ಜಾಬ್ ರೋಲ್ ಏನು ಅಂತ ನೀವು ಒಂದು ಗೂಗಲ್ನಲ್ಲಿ ಟೈಪ್ ಮಾಡಿ ವಾಟ್ ಈಸ್ ದ ಜಾಬ್ ರೋಲ್ ಆಫ್ ಫೆಟಿಗ್ ಮೆನ್ ಅಂತ ಹೇಳಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಫೆಟಿಗ್ ಮೆನ್ ಇನ್ಫಾರ್ಮೇಷನ್ ತಿಳ್ಕೊಂಡು ಇದಕ್ಕೆ ಏನು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಫೆಟಿಗ್ ಮೆನ್ಗೆ, ಫ್ರೆಷರ್ಸ್ ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಇದ್ರ ಬಗ್ಗೆ ತಿಳ್ಕೊಂಡು ನೀವು ಅಪ್ಲೈ ಮಾಡಿ ಅಂತಾನೆ ಹೇಳ್ಬೋದು. 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ನೆಕ್ಸ್ಟ್ ನೋಡಿ ಸಫಾಯಿ ವಾಲಾ ಕರೆದಿರುವಂಥದ್ದು. MTS ಸಫಾಯಿ ವಾಲಾ 26 ಪೋಸ್ಟ್ಗೆ ಸಫಾಯಿ ವಾಲಾ ಕರೆದಿದ್ದಾರೆ. ನೋಡಿ ಇದು ಮೆಟ್ರಿಕುಲೇಷನ್ ಪಾಸ್ ಆಗಿರಬೇಕು ಮತ್ತೆ 1 ವರ್ಷ ಈ ಒಂದು ಟ್ರೇಡಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸಫಾಯಿ ವಾಲಾ ಪೊಸಿಷನ್ ಎಲ್ಲ 1 ವರ್ಷ ಎಕ್ಸ್ಪೀರಿಯನ್ಸ್ನ ಕೇಳಿದ್ದಾರೆ. ಸೊ ಆ ಒಂದು ಹುದ್ದೆಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ನೀವು ಅಪ್ಲೈ ಮಾಡ್ಬೋದು. ನೋಡಿ ಗ್ರೌಂಡ್ಸ್ ಮ್ಯಾನ್ ಅಂತ ಹೇಳಿ ಕರೆದಿರುವಂಥದ್ದು. ಮೆಟ್ರಿಕುಲೇಷನ್ 10th ಪಾಸ್ ಆಗಿದ್ದು ಮತ್ತೆ ಈ ಗ್ರೌಂಡ್ಸ್ ಮ್ಯಾನ್ ಪೊಸಿಷನ್ಗೆ ಏನು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಲ್ಲ. ಕನ್ಸರ್ವೆಂಟ್ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅನ್ನೋದು ಅಷ್ಟೇ. ಕನ್ಸರ್ವೆಂಟ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಈ ಫೆಟ್ಟಿಂಗ್ ಮೆನ್ ಅಷ್ಟೇ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಈ ಗ್ರೌಂಡ್ಸ್ ಮೆನ್ಗೂ ಅಷ್ಟೇ ಇದ್ರ ಬಗ್ಗೆ ನೀವು ನಾಲೆಜ್ ಇತ್ತು, ತಿಳ್ಕೊಂಡಿದ್ದೀರಾ ಅಂತಂದ್ರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ. ನೋಡಿ ಒಟ್ಟು 46 ಪೋಸ್ಟ್ಗೆ ಕರೆದಿರುವಂಥದ್ದು. ನೆಕ್ಸ್ಟ್ ನೋಡಿ GC ಆರ್ಡರ್ಲಿ ಅಂತ ಹೇಳಿ ಕರೆದಿದ್ದಾರೆ. GC ಆರ್ಡರ್ಲಿ ಅಂತ ಹೇಳಿ ನೋಡಿ 33 ಪೊಸಿಷನ್ಸ್ ಇದೆ. ಇದಕ್ಕೆ ಬರೀ 10th ಪಾಸ್ ಆಗಿದ್ರೆ ಸಾಕು. 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ಸಾಕು. ನೆಕ್ಸ್ಟ್ ನೋಡಿ ಚೌಕಿದಾರ್ ಅಂತ ಕರೆದಿದ್ದಾರೆ. 4 ಪೊಸಿಷನ್ಸ್. 10th ಪಾಸ್ ಆಗಿರಬೇಕು ಮತ್ತೆ 1 ವರ್ಷ ಈ ಒಂದು ಹುದ್ದೆಗೆ ನಾಲೆಜ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಗ್ರೂಮ್ ಅಂತ ಕೇಳಿದ್ದಾರೆ. ಈ ಒಂದು 10th ಪಾಸ್ ಆಗಿರಬೇಕು ಮತ್ತೆ ಈ ಗ್ರೂಮ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರಬೇಕು. ಸೊ ಇದು ತಿಳ್ಕೊಂಡಿರೋದ್ರ ಬಗ್ಗೆ ನೀವು ಆರಾಮಾಗಿ ಎಲ್ಲ ಇಂಟರ್ನೆಟ್ ಎಲ್ಲ ಸರ್ಚ್ ಮಾಡ್ಕೊಂಡಿದ್ರ ಬಗ್ಗೆ ನೀವು ತಿಳ್ಕೊಬಹುದು. ನೆಕ್ಸ್ಟ್ ನೋಡಿ ಬಾರ್ಬರ್ ಕರೆದಿದ್ದಾರೆ. ಎಷ್ಟು ಒಟ್ಟು 2 ಹುದ್ದೆಗಳು. ಮೆಟ್ರಿಕುಲೇಷನ್ ಪಾಸ್ ಆಗಿರಬೇಕು, 1 ವರ್ಷ ಈ ಒಂದು ಹುದ್ದೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ ಇಕ್ವಿಪ್ಮೆಂಟ್ ರಿಪೇರರ್ 1 ಪೊಸಿಷನ್ಸ್ಗೆ ಕರೆದಿದ್ದಾರೆ. ಮೆಟ್ರಿಕುಲೇಷನ್ ಪಾಸ್ ಆಗಿರಬೇಕು. ಸೇಮ್ ಮೇಲ್ ನೋಡೋದ್ವಲ್ಲ, ಸೊ ಎಲ್ಲ ಕ್ಯಾನ್ವಾಸ್ ಟೆಕ್ಸ್ಟೈಲ್ ಬಟ್ಟೆಗಳ ದಂಡುಗಳನ್ನ ಈ ಲೆದರ್ ರಿಪೇರಿ ಮಾಡೋದನ್ನ ಅದನ್ನ ರೀಪ್ಲೇಸ್ಮೆಂಟ್ ಮಾಡೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋಗಿ ಇಡುವಂಥದ್ದು ಈ ಲೆದರ್ ವಸ್ತುಗಳನ್ನ. ಸೊ ಆ ರೀತಿಯಾದಂಥ ಒಂದು ಕೆಲಸ ಅಂತ ಹೇಳ್ಬೋದು. 10th ಪಾಸ್ ಆಗಿರ್ಬೇಕು ಇದಕ್ಕೆ. ನೆಕ್ಸ್ಟ್ ನೋಡಿ ಬೈಸೈಕಲ್ ರಿಪೇರರ್ ಅಂತ ಕೇಳಿದ್ದಾರೆ. ಈ ಸೈಕಲ್ಗಳನ್ನ ರಿಪೇರ್ ಮಾಡುವಂಥದ್ದು. ಸೊ 3 ಹುದ್ದೆಗಳಿಗೆ ಕರೆದಿದ್ದಾರೆ. 10th ಪಾಸ್ ಆಗಿರಬೇಕು ಮತ್ತೆ 2 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ ಸೈಕಲ್ ರಿಪೇರಿಲಿ. ಅಟ್ಲೀಸ್ಟ್ ಅಂತ ಹೇಳಿ ಕೇಳಿರೋಂಥದ್ದು. 1 ವರ್ಷ ಇರೋರು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು. ಒಂದು ಪ್ರಯತ್ನ ಅಂತೂ ಕೊಡ್ಬೋದು. ನೆಕ್ಸ್ಟ್ ನೋಡಿ MTS ಮೆಸೆಂಜರ್ಗೆ ಕರೆದಿದ್ದಾರೆ. 2 ಪೋಸ್ಟ್ಗೆ. 10th ಪಾಸ್ ಆಗಿರಬೇಕು ಮತ್ತೆ 1 ವರ್ಷ ಈ ಒಂದು ಟ್ರೇಡಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿರುವಂಥದ್ದು ಮೆಸೆಂಜರ್ ಆಗಿ. ಮೆಸೆಂಜರ್ ಅಂತಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಿಷಯಗಳನ್ನ ರವಾನೆ ಮಾಡುವಂಥದ್ದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿ ಲ್ಯಾಬೊರೇಟರಿ ಅಟೆಂಡೆಂಟ್ ಅಂತ ಹೇಳಿ ಕೇಳಿದ್ದಾರೆ. 1 ಪೋಸ್ಟ್ಗೆ. ಇದಕ್ಕೆ ಮೆಟ್ರಿಕುಲೇಷನ್ ಪಾಸ್ ಆಗಿದ್ರೆ ಸಾಕು ವಿತ್ ಸೈನ್ಸ್. ಸೊ ಆಲ್ರೆಡಿ ಎಲ್ಲರೂ ಸೈನ್ಸ್ನ ಓದೇ ಇರ್ತೀರಾ ಖಂಡಿತವಾಗ್ಲೂ. ಸೊ ಸೈನ್ಸ್ ಓದಿರೋಂಥವ್ರು ಈ ಒಂದು ಹುದ್ದೆಗೆ ಲ್ಯಾಬೊರೇಟರಿ ಅಟೆಂಡೆಂಟ್ಗೆ ಡೈರೆಕ್ಟಾಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು 10th ಸ್ಟ್ಯಾಂಡರ್ಡ್ ಅವರು. ಸೊ ಒಟ್ಟು 188 ಪೋಸ್ಟ್ಗಳಿಗೆ ಕರೆದಿರುವಂಥದ್ದು. ಸೊ ಬನ್ನಿ, ಇಂಟ್ರೆಸ್ಟ್ ಇರುವಂಥವ್ರು ಹೋಗ್ತೀನಿ ಅನ್ನೋರು ಸೊ ಇದ್ರ ಬಗ್ಗೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ನೋಡಿ ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿ. ನೋಡಿ ದೇಹರಾದೂನ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದಿನ ವರ್ಕ್ ಮಾಡಿ ನೀವು ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೋಬೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂತಲೇ ಹೇಳ್ಬೋದು. ಸೊ ಒಂದು ಒಳ್ಳೆ ಅವಕಾಶ ಈ 10th ಸ್ಟ್ಯಾಂಡರ್ಡ್ ಮಾಡಿರೋರಿಗೆ ಮತ್ತು 12th ಅವ್ರಿಗೆ. ಸೊ ಒಳ್ಳೆ ಬೆನಿಫಿಟ್ಸ್ಗಳು ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ, ಪರ್ಮನೆಂಟ್ ಪೊಸಿಷನ್ಸು ಇವೆಲ್ಲನೂ. ಖಂಡಿತವಾಗ್ಲೂ ಒಂದು ಪ್ರಯತ್ನ ಅಂತೂ ಮಾಡಲೇಬೇಕು ಅಂತಲೇ ಹೇಳ್ಬೋದು. ಸೊ ನೋಡಿ ನೆಕ್ಸ್ಟು ಕ್ಯಾಂಡಿಡೇಟ್ ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾ. ಬನ್ನಿ ಬೇರೆ ಬೇರೆ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಂತ ಹೋಗೋಣ. ನೋಡಿ ವಯೋಮಿತಿಯನ್ನು ಕೊಟ್ಟಿದ್ದಾರೆ 18ರಿಂದ 27 ವರ್ಷ ಡ್ರೈವರ್ಗೆ ಅಂತ ಹೇಳಿ ಕೊಟ್ಟಿರೋದು. ಡ್ರೈವರ್ಗೆ, ಲ್ಯಾಬ್ ಅಟೆಂಡೆಂಟ್ಗೆ, GC ಆರ್ಡರ್ಲಿಗೆ ಅಂತ ಹೇಳಿ 27 ವರ್ಷ ಕೊಟ್ಟಿರೋದು. ನಾಟ್ ಲೆಸ್ ದೆನ್ 18 ಇಯರ್ಸ್ ಅಂತ ಹೇಳಿ ಕೇಳಿರೋಂಥದ್ದು. ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ 18ರಿಂದ 25 ವರ್ಷ. ಭಾಳ ಇಂಪಾರ್ಟೆಂಟು. ನೋಡಿ ಡ್ರೈವರ್ಗೆ ಯಾರು ಅಪ್ಲೈ ಮಾಡ್ತಿದ್ದೀರಾ, ಲ್ಯಾಬ್ ಅಟೆಂಡೆಂಟ್ಗೆ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ, GC ಆರ್ಡರ್ಗೆ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ, 18ರಿಂದ 27 ವರ್ಷ ವಯೋಮಿತಿ. ಬೇರೆ ಬೇರೆ ಪೋಸ್ಟ್ಗಳಿಗೆ 18ರಿಂದ 25 ವರ್ಷ ವಯೋಮಿತಿ. ಮತ್ತೆ ನೋಡಿ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಸೊ ಇದು ಮ್ಯಾಕ್ಸಿಮಮ್, ಇದು ಮಿನಿಮಮ್.
ಸೊ ಇದಕ್ಕಿಂತ 3 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ ಯಾರಿಗೆ, ಒ ಬಿ ಸಿಗೆ. SC ST ಅವ್ರಿಗೆ 5 ವರ್ಷ ಎಕ್ಸ್ಟೆಂಡ್ ಮಾಡುವಂಥದ್ದು, ಮತ್ತು ಫಿಸಿಕಲಿ ಚಾಲೆಂಜ್ಡ್ ಇರೋರಿಗೆ 10 ವರ್ಷ ಎಕ್ಸ್ಟೆಂಡ್ ಮಾಡುವಂಥದ್ದು ಇಲ್ಲಿರುತ್ತೆ. ನೆಕ್ಸ್ಟ್ ನೋಡಿ ಫೀಸ್ ಕೂಡ ಇರುತ್ತೆ. ಇಲ್ಲಿ ನೋಡಿ 50 ರೂಪಾಯಿ ಫೀಸ್ ಇರುವಂಥದ್ದು. ಸೊ ಯಾರಿಗೆ, ಜನರಲ್ ಅವ್ರಿಗೆ. ಸೊ ಜನರಲ್ ಅವ್ರಿಗೆ ಸೊ 50 ರೂಪಾಯಿ ಫೀಸ್ ಇರುತ್ತೆ. ಸೊ ಅವ್ರೇನು ಮಾಡ್ಬೇಕಂತಂದ್ರೆ, ಸೊ ಇನ್ ದ ಫೇವರ್ ಆಫ್ ಕಮಾಂಡೆಂಟ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ದೇಹರಾದೂನ್ ಅಂತ ಹೇಳಿ ಏನು ಮಾಡ್ಬೇಕು ನೀವು, ಕ್ರಾಸ್ಡ್ ಇಂಡಿಯನ್ ಪೋಸ್ಟಲ್ ಆರ್ಡರ್ IPO 50 ರೂಪಾಯಿ ವ್ಯಾಲ್ಯೂ, ಪೋಸ್ಟಲ್ ಆರ್ಡರ್ 50 ವ್ಯಾಲ್ಯೂ, ಈ ಒಂದು ಪೋಸ್ಟಲ್ ಆರ್ಡರ್ನ ತಗೊಂಡು ಆಫ್ಟರ್ ದಿ ಡೇಟ್ ಆಫ್ ಪಬ್ಲಿಕೇಶನ್ ಆಫ್ ದ ಅಡ್ವರ್ಟೈಸ್ಮೆಂಟ್, ಈ ಒಂದು ಪೋಸ್ಟಲ್ ಆರ್ಡರ್ 50 ರೂಪಾಯಿ ತಗೊಂಡು ನೀವು ಮಾಡಬೇಕಾಗತ್ತೆ. ಬರೀ 50 ರೂಪಾಯಿ ಜನರಲ್ ಅವ್ರಿಗೆ ಪೋಸ್ಟಲ್ ಆರ್ಡರ್ ಮಾಡಬೇಕಾಗತ್ತೆ ಈ ಒಂದು ಹೆಸರಿಗೆ, ಇನ್ ದ ಫೇವರ್. ಓಕೆನಾ. ಬೇರೆಯವ್ರಿಗೆ ಏನೋ OBC SC ST ಅವ್ರಿಗೆ, ಫಿಸಿಕಲ್ ಚಾಲೆಂಜ್ ಅವ್ರಿಗೆ, ಎಕ್ಸ್ ಸರ್ವಿಸ್ ಮನ್ಗೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಯಾರಿಗೂ ಅಪ್ಲಿಕೇಶನ್ ಫೀಸ್ ಇಲ್ಲ. ಸೊ ಎಕ್ಸೆಂಪ್ಟೆಡ್ ಫ್ರಮ್ ದ ಅಪ್ಲಿಕೇಶನ್ ಫೀಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಫೀಸು ನಾನ್ ರಿಫಂಡಬಲ್ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಫೋಟೋಗ್ರಾಫು, ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಟು ಬಿ ಪೇಸ್ಟೆಡ್ ಆನ್ ದ ಸ್ಪೇಸ್ ಮಾರ್ಕ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ಯಾಟ್ ಬಿಸೈಡ್ಸ್ ದ 2 ಅಡಿಷನಲ್ ಫೋಟೋಗ್ರಾಫ್ ಡ್ಯೂಲಿ ಅಟೆಸ್ಟೆಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದೆಲ್ಲ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಒಂದು ಫೋಟೋನ ಅನ್ಸ್ಬೇಕಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಕ್ರೂಷಿಯಲ್ ಡೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಲಾಸ್ಟ್ ಡೇಟ್ ಫಾರ್ ದ ಅಪ್ಲಿಕೇಶನ್ ಅಂದರೆ 45 ದಿನಗಳನ್ನ ಸಮಯವನ್ನು ಕೊಟ್ಟಿರುವಂಥದ್ದು. ಸೊ ಯಾವಾಗಿಂದ ನೋಡಿ, ಇದು ಯಾವಾಗ ಪಬ್ಲಿಷ್ ಆಗಿರೋದು ನೋಡಿ, 20ನೇ ತಾರೀಕು ಇದು ಪಬ್ಲಿಷ್ ಆಗಿರೋದು, ಅಂದರೆ ನಿನ್ನೆ. ಸೊ ನಿನ್ನೆಯಿಂದ 45 ದಿನ ಸಮಯವನ್ನು ಕೊಟ್ಟಿರುವಂಥದ್ದು, ಅಂದರೆ ಜನವರಿವರೆಗೂ ಟೈಮ್ ಇದೆ. ಸೊ ಜನವರಿ ಯಾವಾಗ ಅಂತ ಹೇಳ್ಬೋದು, ಸೊ ಜನವರಿ ಒಂದು 3ನೇ ತಾರೀಕು. ಬೆಸ್ಟು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೆಕ್ಸ್ಟ್ ಮಂತ್ ಅಷ್ಟರಲ್ಲೇ ನೀವು ಅಪ್ಲೈ ಮಾಡಿಬಿಡಿ. 45 ದಿನ ಟೈಮ್ ಕೊಟ್ಟಿದ್ದಾರೆ ಪಬ್ಲಿಷಿಂಗಿಂದ, ಸರಿನಾ. ನೋಡಿ ಅಪ್ಲಿಕೇಶನ್ಸ್ ವಿಲ್ ಬಿ ಅಕ್ಸೆಪ್ಟೆಡ್ ರಿಜಿಸ್ಟರ್ ಪೋಸ್ಟ್ ಆರ್ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ. ಸೊ ನೋಡಿ ಎನ್ವಲಪ್ಪು ಯಾವ ಸೈಜ್ ಇರಬೇಕು ಅಂತಂದರೆ 9x4 ಇಂಚ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ 5 ರೂಪಾಯಿ ಸ್ಟ್ಯಾಂಪ್ನ ಅದ್ರ ಮೇಲೆ ಹಾಕಿ ನೀವು ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ನೋಡಿ ಆಮೇಲಿಂದ ಎಕ್ಸಾಮಿನೇಷನ್ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂತ ಹೇಳಿದ್ದಾರೆ. ಕ್ಲೀನಾಗೆಲ್ಲ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ಕೂಡ ನನ್ನ ಹತ್ರ ಇದೆ. ನಾನು ಈ ಒಂದು ನೋಟಿಸ್ನು ಮತ್ತು ಅಪ್ಲಿಕೇಶನ್ ಲಿಂಕನ್ನು ಎರಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಇದನ್ನ ಪ್ರಿಂಟ್ಔಟ್ನ ತಗೊಂಡು ಅಪ್ಲೈ ಮಾಡೋರು, ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ಕ್ಲೀನಾಗಿ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕುವಂಥದ್ದು, ಮತ್ತು ನ್ಯೂಸ್ ಪೇಪರು, ಅಡ್ವರ್ಟೈಸ್ಮೆಂಟು, ಈ ಅಡ್ವರ್ಟೈಸ್ಮೆಂಟ್ ನಂಬರು ಎಲ್ಲ ಕೂಡ ಬರೀಬೇಕಾಗತ್ತೆ. ನೋಡಿ ಇಲ್ಲ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಅಡ್ವರ್ಟೈಸ್ಮೆಂಟ್ ನಂಬರು, ರೆಫರೆನ್ಸ್ ನಂಬರು ಎಲ್ಲ ಕೂಡ ನೋಡಿ ಇಲ್ಲಿದೆ ಮೇಲೆ. ನೋಡಿ ಎಲ್ಲ ಕೂಡ ಇನ್ಫಾರ್ಮೇಷನ್ ಇದೆ. ಎಂಪ್ಲಾಯ್ಮೆಂಟ್ ನ್ಯೂಸ್ 20-20ನೇ ತಾರೀಕು ಪಬ್ಲಿಷ್ ಆಗಿರುವಂಥದ್ದು ಅಂತ ಎಲ್ಲ ಹೇಳಿ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲ ನೀಟಾಗಿ ಒಂದು ಅಪ್ಲಿಕೇಶನ್ ಫಾರಮನ್ನು ನೀವು ಫಿಲ್ ಮಾಡಿಕೊಂಡು, ಫಿಲ್ ಮಾಡಿ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ OBC ಅವ್ರಿಗೆ ಕೂಡ ಒಂದು ಡಿಕ್ಲರೇಷನ್ ಫಾರ್ಮ್ ಇರುವಂಥದ್ದು, ಎಕ್ಸ್ ಸರ್ವಿಸ್ ಮೆನ್ಗೆ ಇರುವಂಥದ್ದು, OBC ಅವ್ರಿಗೆ ಕ್ಯಾಂಡಿಡೇಟ್ಸ್ ಒಂದು ಡಿಕ್ಲರೇಷನ್ ಫಾರ್ಮ್ ಇದೆ. ಇದನ್ನು ಕೂಡ ನೀವು ಫಿಲ್ ಮಾಡಿ ಅವ್ರಿಗೆ ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ಇದು ನಾವು ಇಂಟ್ರೆಸ್ಟ್ ಇರುವಂಥವ್ರು ಪ್ರಿಂಟ್ಔಟ್ ತೊಗೊಂಡು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ಎಕ್ಸಾಮಿನೇಷನ್ ನೋಡೋಣ. ನೋಡಿ ಇಲ್ಲಿ ಮೆರಿಟ್ ಬೇಸಿಸ್ ಮೇಲೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ದ ಸೆಲೆಕ್ಷನ್ ವಿಲ್ ಬಿ ಮೇಡ್ ಸ್ಟ್ರಿಕ್ಟ್ಲಿ ಆನ್ ದ ಬೇಸಿಸ್ ಆಫ್ ಮೆರಿಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾರು ಚೆನ್ನಾಗಿ ಈ ಒಂದು ಪೇಪರ್ಗಳಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ, ಸೊ ಆ ಬೇಸಿಸ್ ಮೇಲೆ ಅವರು ತಗೊಳ್ತಾರೆ. ನೋಡಿ ಯಾವುದೇ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಇಷ್ಟನ್ನು ನೀವು ಪ್ರಿಪೇರ್ ಆಗಲೇಬೇಕು. ಕರ್ನಾಟಕ ಗೌರ್ಮೆಂಟ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ. ಸೊ ಈ ಒಂದು ಇದನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೊಂಬಿಡಿ. 10th ಅವರು 12th ಅವರು ಗ್ರೂಪ್ ಸಿಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಇಷ್ಟಕ್ಕೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಜನರಲ್ ಇಂಟೆಲಿಜೆನ್ಸು, ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಆಪ್ಟಿಟ್ಯೂಡ್ ಇರುತ್ತೆ. ನೋಡಿ ಬಹಳ ಮಿನಿಮಮ್ ಮಾರ್ಕ್ಸ್ಗಳಿಗೆ ಕೇಳಿರುವಂಥದ್ದು. ಅಟ್ಲೀಸ್ಟು ನೀವು ಒಂದು 3 ಇದರಲ್ಲಿ ನೀವು ಚೆನ್ನಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ನೀವೊಂದು ಹುದ್ದೆಗೆ ನೀವು ಕ್ಲಿಯರ್ ಮಾಡ್ಕೊಂಬಿಡ್ಬೋದು. ನೋಡಿ 2 ಅವರ್ ಟೈಮ್ ಕೊಡ್ತಾರೆ. ನೋಡಿ ರಿಟರ್ನ್ ಟೆಸ್ಟು ಇಂಗ್ಲೀಷು ಹಿಂದಿಯಲ್ಲಿ ಇರುವಂಥದ್ದು. ಓಕೆನಾ, ಇಂಗ್ಲೀಷು ಹಿಂದಿಯಲ್ಲಿ ಇರುವಂಥದ್ದು, ಬೇರೆ ಯಾವುದೇ ರೀಜನಲ್ಲಿ ಭಾಷೆಯಲ್ಲಿ ಇದು ಇರೋದಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ನೋಡಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, LDC ಲೋವರ್ ಡಿವಿಷನ್ ಕ್ಲರ್ಕ್ಗೆ 12th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಲ್ವಾ, ಆ ಲೆವೆಲ್ಗೆ ಇರುತ್ತೆ. ಇಂಟರ್ಮೀಡಿಯೇಟ್ ಲೆವೆಲ್ಗೆ ಆ ಒಂದು ಟೆಸ್ಟ್ ಇರುವಂಥದ್ದು ಲೋವರ್ ಡಿವಿಷನ್ ಕ್ಲರ್ಕ್ಗೆ. ಮಿಕ್ಕಿದವ್ರಿಗೆಲ್ಲ 10th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಆ ಒಂದು ರಿಟರ್ನ್ ಟೆಸ್ಟನ್ನು ಕಂಡಕ್ಟ್ ಮಾಡುವಂಥದ್ದು. ಬಹಳ ಸಿಂಪಲ್ ಆಗಿರುತ್ತೆ. ಖಂಡಿತವಾಗ್ಲೂ ಮಿನಿಮಮ್ ನಾಲೆಜ್ ಇತ್ತು ಅಂತಂದರೆ, ಇಂಟೆಲಿಜೆನ್ಸು, ಅವೇರ್ನೆಸ್ಸು, ಇಂಗ್ಲೀಷು, ಆಪ್ಟಿಟ್ಯೂಡ್ ಮೇಲೆ ನೀವು ಚೆನ್ನಾಗಿ ಮಾಡ್ತೀರಾ ಅಂತಂದರೆ ನೀವು ಮಿನಿಮಮ್ ಆಗಿ ಖಂಡಿತವಾಗ್ಲೂ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದಾಗಿದೆ. ಸೊ ಹೇಳ್ಬೋದು. ಸೊ ಮೆರಿಟ್ ಲಿಸ್ಟ್ ಮೇಲೆ ಫೈನಲೈಸ್ ಮಾಡ್ತಾರಂತೆ. ಸೊ ಯಾವುದೇ ರೀತಿಯಂಥ ಫಿಸಿಕಲ್ ಟೆಸ್ಟ್ ಬಗ್ಗೆ ಇಲ್ಲಿ ಏನು ಕೊಟ್ಟಿಲ್ಲ ಅಂದರೆ ಈ ಫಿಸಿಕಲ್ ಟೆಸ್ಟ್ ಬಗ್ಗೆ ಏನು ಇರೋದಿಲ್ಲ. ನೆಕ್ಸ್ಟ್ ನೋಡಿ ಡೇಟ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಇಂಟಿಮೇಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ ಫೈನ್. ಸೊ ಅದ್ರ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಕೊಡ್ತಾರೆ. ಆಮೇಲಿಂದ ನೋಡಿ ಬೇರೆ ನೋಡಿ ಪೆನ್ಷನ್ ಸ್ಕೀಮ್ ಎಲ್ಲ ಇರುತ್ತಂತೆ. ಸೊ ಒಂದು ಖಂಡಿತವಾಗ್ಲೂ. ಮತ್ತು ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ,
ದ ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಲಿಯರ್ಲಿ ಸಬ್ಸ್ಕ್ರೈಬ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಹೇಳಿ ಆ ಎನ್ವಲಪ್ ಮೇಲೆ ಕ್ಲೀನಾಗಿ ಬರೀಬೇಕು. ಸೊ ಎನ್ವಲಪ್ ಮೇಲೆ ಯಾವ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಹೇಳಿ ಕ್ಲೀನಾಗಿ ಬರೆದು ಸೊ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ಒಂದು ಅನ್ನೆಕ್ಸೆಚರ್ಸ್ ಎಲ್ಲನೂ ನೀವು ಕ್ಲೀನಾಗಿ ಓದ್ಕೊಳ್ಳಿ. ಇದೇನು ಅಷ್ಟು ಇಂಪಾರ್ಟೆಂಟ್ ಇರೋದಿಲ್ಲ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಅಂದರೆ ಇದ್ರ ಬಗ್ಗೆ ಸುಮ್ಮನೆ ತಿಳ್ಕೊಂಡಿರ್ಬೇಕು ನೀವು. ಸೊ ನೀವು ಓದ್ಕೊಂಡು ಇದನ್ನು ತಿಳ್ಕೊಳ್ಳಿ. ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನೋಡಿ, ಕಾಷನ್ ಟು ಆಲ್ ಅಪ್ಲಿಕೆಂಟ್ಸ್. ಸೊ ಯಾರಾದರೂ ನಿಮ್ಮ ಹತ್ರ ಬಂದು ಸುಳ್ಳು ಹೇಳಿದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ನಾನು ಕೆಲಸ ಕೊಡಿಸ್ತೀನಿ ಅದು ಇದು ಅಂತ, ಸೊ ಖಂಡಿತವಾಗ್ಲೂ ನಂಬೇಡಿ. ನೀವೇ ಸ್ವತಃ ಇದೆಲ್ಲನೂ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಎಕ್ಸಾಮ್ ಮೂಲಕನೇ ರೆಕ್ರೂಟ್ಮೆಂಟ್ ಮಾಡೋಂಥದ್ದು. ಸೊ ಆ ಒಂದು ಇದಕ್ಕೆ ಯಾವುದಕ್ಕೂ ಕಿವಿಗೊಡಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು. ನೋಡಿ, ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ಸ್ನ ನಾನು ಇಲ್ಲಿ ಫಾರ್ಮ್ಯಾಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಪ್ರಿಂಟ್ಔಟ್ ತುಂಬ ಚಿಕ್ಕದಾಗಿದೆ. ಸೊ ನಿಮಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ನನ್ನ ನಂತರ ಇಲ್ಲಿ ಕಂಪ್ಲೀಟ್ ಆಗಿ ದೊಡ್ಡದಾಗಿ ಇಲ್ಲಿ ಕ್ಲೀನ್ ಆಗಿದೆ. ಸೊ ಈ ಒಂದು ಎರಡರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಸೊ ಫ್ರೆಂಡ್ಸ್, ಎಲ್ಲ ಇನ್ಫಾರ್ಮೇಷನು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರೂ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಆಗ್ಬೋದು. ಸೊ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡುವಂಥ ಒಂದು ಮನಸ್ಸಿರ್ಬೋದು. ಸೊ ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ನೀವು ಕೂಡ ಇದರಿಂದ ಬೆನಿಫಿಟ್ ಪಡ್ಕೊಳ್ಳಿ ಅಂದರೆ ಖಂಡಿತವಾಗ್ಲೂ ಬೆನಿಫಿಟ್ನ ಪಡ್ಕೊಳ್ಳಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ತಪ್ತೀರಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬಾಯ್. ಥ್ಯಾಂಕ್ ಯು.